Are you ready? 5, 4, 3, 2, 1, go. ಸ್ಟಾರ್ಟ್. ದಿನಾಂಕ 17/3/2019 ಬೆಳಿಗ್ಗೆ 6:30ಕ್ಕೆ ನಾನು ಮನೆಯಲ್ಲಿದ್ದಾಗ ತಲಪಾಡಿಯ ಪೆಟ್ರೋಲ್ ಪಂಪ್ ಬಳಿ ಒಬ್ಬ ವ್ಯಕ್ತಿ KA19Y0064 ಕಪ್ಪು ಬಣ್ಣದ ಸ್ಕೂಟರ್ನಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದಾನೆ ಎಂದು ಮಾಹಿತಿ ಬಂದಿರುತ್ತದೆ. ಈ ಮಾಹಿತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಇವರಿಗೆ ದೂರವಾಣಿ ಮೂಲಕ ತಿಳಿಸಿ ದಾಳಿ ಮಾಡಲು ಮೌಖಿಕ ಆದೇಶ ಪಡೆದಿರುತ್ತೇನೆ. ದಾಳಿ ಸಮಯ ಸಹಕರಿಸಲು ದೀಪಕ್ ಮತ್ತು ಸುಜನ್ ಶೆಟ್ಟಿ ಹಾಗೂ ಸಿಬ್ಬಂದಿಯವರಿಗೆ ಉಳ್ಳಾಲ ಠಾಣೆಗೆ ಬರುವಂತೆ ತಿಳಿಸಿರುತ್ತೇನೆ. ನಾನು 7:10ರ ಸಮಯಕ್ಕೆ ಉಳ್ಳಾಲ ಪೊಲೀಸ್ ಠಾಣೆಗೆ ಹೋಗಿ ಡೈರಿಯಲ್ಲಿ ಮಾಹಿತಿಯನ್ನು ನಮೂದಿಸಿ ಎಸಿಪಿಯವರಿಗೆ ಅನುಮತಿಗಾಗಿ ಕೋರಿ ಪತ್ರ ಕಳುಹಿಸಿಕೊಟ್ಟಿರುತ್ತೇನೆ. ಈಗ ನೋಡಿದ ಪತ್ರವನ್ನು ನಾನು ಕಳುಹಿಸಿಕೊಟ್ಟಿದ್ದು ಇದೆ. ಅದನ್ನು ನಿಪಿ 1 ಎಂದು ಸಾಕ್ಷಿಯ ಸಹಿಯನ್ನು ನಿಪಿ 1A ಎಂದು ಗುರುತಿಸಲಾಯಿತು. ನಂತರ 7:15 ಗಂಟೆಗೆ ಉಳ್ಳಾಲ ತಲಪಾಡಿಯ ಪೆಟ್ರೋಲ್ ಪಂಪ್ ಕಡೆಗೆ ಹೊರಟಿರುತ್ತೇವೆ. 7:45 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತಲಪಾಡಿ ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಕಪ್ಪು ಬಣ್ಣದ ಸ್ಕೂಟರ್ನಲ್ಲಿ ಕುಳಿತಿದ್ದು ಕೈಯಲ್ಲಿ ಪ್ಲಾಸ್ಟಿಕ್ ತೊಟ್ಟಿಯನ್ನು ಹಿಡಿದುಕೊಂಡಿದ್ದು ಕಂಡುಬಂದಿರುತ್ತದೆ. ಪಂಚರ ಸಮಕ್ಷಮ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡಿರುತ್ತೇವೆ. ಅವನ ಹೆಸರು ಮತ್ತು ಕೈಯಲ್ಲಿರುವ ಚೀಲದ ಬಗ್ಗೆ ವಿಚಾರಿಸಿದಾಗ ಅವನ ಹೆಸರು ಹೇಳಿ ಚೀಲದಲ್ಲಿ ಗಾಂಜಾ ಇರುವುದಾಗಿ ತಿಳಿಸಿರುತ್ತಾನೆ. ನೆಕ್ಸ್ಟ್ ಪ್ಯಾರಾ. ಅಂಗಶೋಧನೆ ಕುರಿತಾಗಿ ನೋಟಿಸ್ ನೀಡಿರುತ್ತೇವೆ. ಈಗ ನೀಡಿದ ನೋಟಿಸನ್ನು ನಾನು ಕೊಟ್ಟಿದ್ದೇನೆ. ಅದಕ್ಕೆ ಆರೋಪಿ ಸಹಿ ಮಾಡಿದ್ದಾನೆ. ನೋಟಿಸನ್ನು ನಿಪಿ 2 ಎಂದು ಸಾಕ್ಷಿ ಗುರುತಿಸಿರುವ ಅವರ ಸಹಿಯನ್ನು ನಿಪಿ 2A ಎಂದು, ಆರೋಪಿಯ ಸಹಿಯನ್ನು ನಿಪಿ 2B ಎಂದು ಗುರುತಿಸಲಾಯಿತು. ಅದಕ್ಕೆ ಅವನು ಉತ್ತರ ಕೊಟ್ಟಿರುತ್ತಾನೆ. ಅದನ್ನು ನಿಪಿ 3 ಎಂದು ಸಾಕ್ಷಿಯ ಗುರುತಿಸಿರುವ ಅವರ ಸಹಿಯನ್ನು ನಿಪಿ 3A ಎಂದು, ಆರೋಪಿಯ ಸಹಿಯನ್ನು ನಿಪಿ 3B ಎಂದು ಗುರುತಿಸಲಾಯಿತು. ಆರೋಪಿ ಕೈಯಲ್ಲಿದ್ದ ಪ್ಲಾಸ್ಟಿಕ್ ಚೀಲವನ್ನು ತೆಗೆದು ನೋಡಲಾಗಿ ಘಾಟು ವಾಸನೆ ಬರುತ್ತಿತ್ತು ಮತ್ತು ಎಲೆ ಮುದುಡಿದ್ದವು. ಇದನ್ನು ತೂಕ ಮಾಡಲಾಗಿ 1.060 kg ಇತ್ತು. ನಂತರ ಅದೇ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಬಟ್ಟೆಯಲ್ಲಿ ಸುತ್ತಿ ಸೀಲು ಹಾಕಿ ಪಂಚರ ಮತ್ತು ನನ್ನ ಸಹಿ ಇರುವ ಚೀಟಿ ಅಂಟಿಸಿ A ಅಕ್ಷರದಿಂದ ಗುರುತಿಸಿರುತ್ತೇನೆ.